ಪ್ರಿಯ ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ BAಯ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವ ಅಭಿವೃದ್ಧಿ ಅರ್ಥಶಾಸ್ತ್ರ ವಿಷಯದಲ್ಲಿ ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳ್ಕೊಳ್ಳೋಣ. ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆಯ ಅರ್ಥ, ಡೆಫಿನೇಷನ್ಸ್, ವ್ಯಾಖ್ಯೆಗಳು ಮತ್ತು ಆರ್ಥಿಕ ಅಭಿವೃದ್ಧಿಯೊಡನೆ ಆರ್ಥಿಕ ಬೆಳವಣಿಗೆಯ ಒಂದು ತುಲನಾತ್ಮಕ ಅಧ್ಯಯನವನ್ನು ಮಾಡೋಣ. ಈ ಅವಧಿಯಲ್ಲಿ ನೀವು ಆರ್ಥಿಕ ಬೆಳವಣಿಗೆ ಎನ್ನುವ ಪರಿಕಲ್ಪನೆಯ ಅರ್ಥವನ್ನು ಮತ್ತು ಆರ್ಥಿಕ ಅಭಿವೃದ್ಧಿಯ ಒಡನೆ ಅದರ ಸಂಬಂಧವನ್ನು ಅರ್ಥ ಮಾಡ್ಕೋತೀರಾ. ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು ಇವತ್ತು ಎಲ್ಲ ರಾಷ್ಟ್ರಗಳಲ್ಲೂ ಅಪೇಕ್ಷಿತವಾದಂತಹ ಒಂದು ಆರ್ಥಿಕ ವಿದ್ಯಮಾನ. ಮತ್ತು ಆರ್ಥಿಕ ಬೆಳವಣಿಗೆ ಅನ್ನುವಂತಹ ಪರಿಕಲ್ಪನೆ ಆಧುನಿಕ ಪರಿಕಲ್ಪನೆ ಎಂದೇ ಹೇಳಬಹುದು. ಆರ್ಥಿಕ ಬೆಳವಣಿಗೆಯನ್ನು ಎಲ್ಲ ರಾಷ್ಟ್ರಗಳು ನಿರೀಕ್ಷಿಸುತ್ತೆ. ಹಾಗಾಗಿ ಆರ್ಥಿಕ ಬೆಳವಣಿಗೆ ಅಂದ್ರೇನು, ಅದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಸಾಮಾನ್ಯ ಅರ್ಥದಲ್ಲಿ ಆರ್ಥಿಕ ಬೆಳವಣಿಗೆ, ಎಕನಾಮಿಕ್ ಗ್ರೋತ್ ಅಂದ್ರೇನು ಅಂತೇಳಿ ನೋಡೋಣ. ಎಕನಾಮಿಕ್ ಗ್ರೋತ್ ಈಸ್ ಯೂಸ್ಡ್ ಟು ರೆಫರ್ to a rise in real national income or per capita income over a long period. ಅಂದರೆ ಆರ್ಥಿಕ ಬೆಳವಣಿಗೆಯು ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ಆದಾಯದ ಅಥವಾ ನೈಜ ತಲಾ ಆದಾಯದ ಹೆಚ್ಚಳವನ್ನು ಪ್ರತಿನಿಧಿಸುತ್ತೆ. ಆರ್ಥಿಕ ಬೆಳವಣಿಗೆಯು ರಾಷ್ಟ್ರದ ಕೇವಲ ರಾಷ್ಟ್ರೀಯ ಆದಾಯದ ಹೆಚ್ಚಳವನ್ನು ಪ್ರತಿನಿಧಿಸುತ್ತೆ. ಅಂದರೆ ಆ ಆರ್ಥಿಕತೆಯಲ್ಲಿ ಉತ್ಪಾದನೆಯಾಗುವಂತಹ ಸರಕು ಸೇವೆಗಳು ಮಾರುಕಟ್ಟೆ ಮೌಲ್ಯದಲ್ಲಿ ಅವುಗಳ ಮೌಲ್ಯವನ್ನು ವ್ಯಕ್ತಪಡಿಸುವಂಥ ಒಂದು ಪರಿಕಲ್ಪನೆಯೇ ಆರ್ಥಿಕ ಬೆಳವಣಿಗೆ. ಅಂದರೆ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದಿಸುವಂತಹ ಎಲ್ಲ ಸರಕು ಸೇವೆಗಳ ಒಂದು ಮೌಲ್ಯದಲ್ಲಿ ಯಾವ ರೀತಿ ಹೆಚ್ಚಳವಾಗಿದೆ ಅನ್ನೋದನ್ನು ಆರ್ಥಿಕ ಬೆಳವಣಿಗೆ ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕ ಬೆಳವಣಿಗೆಯನ್ನು ವಾರ್ಷಿಕ ಬೆಳವಣಿಗೆ ದರಗಳಲ್ಲಿ ವ್ಯಕ್ತಪಡಿಸಲಾಗುತ್ತೆ. ಆರ್ಥಿಕ ಬೆಳವಣಿಗೆಯ ಕೆಲವೊಂದು ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋ ಪ್ರಯತ್ನನ ಮಾಡೋಣ. Economic growth simply implies increase in output and income. ಆರ್ಥಿಕ ಬೆಳವಣಿಗೆ ಕೇವಲ ರಾಷ್ಟ್ರದಲ್ಲಿ ಹೆಚ್ಚಳವಾಗುವಂತಹ ಉತ್ಪನ್ನ, ಆದಾಯದ ಅಂಶಗಳನ್ನು ಮಾತ್ರ ಪ್ರತಿನಿಧಿಸುತ್ತೆ. ಅಂದರೆ ಒಂದು ವರ್ಷದಲ್ಲಿ ಆ ರಾಷ್ಟ್ರದಲ್ಲಿ ಹೆಚ್ಚಳವಾಗುವಂತಹ ಉತ್ಪಾದನೆ, ಆದಾಯಗಳನ್ನು ಅದು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು. ಎರಡನೇ ಗುಣಲಕ್ಷಣವನ್ನು ನೋಡೋಣ. ಎಕನಾಮಿಕ್ ಗ್ರೋತ್ ರೆಪ್ರೆಸೆಂಟ್ಸ್ ಇನ್ಕ್ರೀಸ್ ಇನ್ ಪ್ರೊಡಕ್ಟಿವ್ ಕೆಪಾಸಿಟಿ ಆಫ್ ದಿ ಎಕಾನಮಿ. ಅಂದರೆ ಆರ್ಥಿಕ ಬೆಳವಣಿಗೆ ಆರ್ಥಿಕತೆಯ ಉತ್ಪಾದನಾ ಸಾಮರ್ಥ್ಯದ ಹೆಚ್ಚಳವನ್ನು ಪ್ರತಿನಿಧಿಸುತ್ತೆ. ಉತ್ಪಾದನೆಯ ದಕ್ಷತೆ ಹಾಗೂ ಯಾಂತ್ರೀಕರಣವಾದಾಗ ಉತ್ಪಾದನಾ ದಕ್ಷತೆ ಹೆಚ್ಚಾಗುತ್ತೆ. ಹಾಗಾಗಿ ಆ ರಾಷ್ಟ್ರದ ಉತ್ಪಾದನಾ ದಕ್ಷತೆ ಮತ್ತು ಯಾಂತ್ರೀಕರಣದ ಪ್ರಮಾಣವನ್ನು ಆರ್ಥಿಕ ಬೆಳವಣಿಗೆ ಪ್ರತಿನಿಧಿಸುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಆರ್ಥಿಕ ಬೆಳವಣಿಗೆಯ ಇನ್ನೊಂದು ಲಕ್ಷಣ ಎಕನಾಮಿಕ್ ಗ್ರೋತ್ ಈಸ್ ಕ್ವಾಂಟಿಟೇಟಿವ್. ಆರ್ಥಿಕ ಬೆಳವಣಿಗೆ ಪರಿಮಾಣಾತ್ಮಕವಾದಂತಹ ಪರಿಕಲ್ಪನೆಯಾಗಿದೆ. ಆರ್ಥಿಕ ಬೆಳವಣಿಗೆಯನ್ನು ಅಳತೆ ಮಾಡೋದಕ್ಕೆ ಸಾಧ್ಯ ಇದೆ, ಮಾಪನ ಮಾಡೋದಕ್ಕೆ ಸಾಧ್ಯ ಇದೆ. GDPಯ ಬೆಳವಣಿಗೆ ದರದಲ್ಲಿ ಅದನ್ನು ಅಳೆಯಲಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆರ್ಥಿಕ ಬೆಳವಣಿಗೆ ಒಂದು ಪರಿಮಾಣಾತ್ಮಕವಾದಂತಹ ಪರಿಕಲ್ಪನೆ. ಆರ್ಥಿಕ ಬೆಳವಣಿಗೆಯ ಇನ್ನೊಂದು
ಗುಣಲಕ್ಷಣ. ಎಕನಾಮಿಕ್ ಗ್ರೋತ್ ಇಸ್ ದಿ ರಿಸಲ್ಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕ ಬೆಳವಣಿಗೆ ಸುಮ್ಮನೆ ಸಂಭವಿಸಿರುವಂಥದ್ದಲ್ಲ, ಅದು ರಾಷ್ಟ್ರದ ಆರ್ಥಿಕಾಭಿವೃದ್ಧಿಯ ಒಂದು ಪ್ರತಿಫಲ ಅಂತಲೇ ಹೇಳ್ಬೋದು. ಆರ್ಥಿಕ ಬೆಳವಣಿಗೆಯಿಂದ ಸಂಭವಿಸುವಂತಹ ಒಂದು ಘಟನೆ ಅಂತಂದರೆ ಆರ್ಥಿಕ ಬೆಳವಣಿಗೆ. ರಾಷ್ಟ್ರದಲ್ಲಿ ಆಗುವಂತಹ ಬದಲಾವಣೆಗಳು ರಾಷ್ಟ್ರದ ಆದಾಯದ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಆರ್ಥಿಕ ಬೆಳವಣಿಗೆ ಆರ್ಥಿಕ ಅಭಿವೃದ್ಧಿಯ ಒಂದು ಫಲ ಅಂತಲೇ ಹೇಳ್ಬೋದು. ಆರ್ಥಿಕ ಬೆಳವಣಿಗೆಯ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ, ಎಕನಾಮಿಕ್ ಗ್ರೋತ್ ಕನ್ಸರ್ನ್ಸ್ ವಿತ್ ಡೆವಲಪ್ಡ್ ಎಕಾನಮಿ ಪ್ರಾಬ್ಲಮ್ಸ್. ಆರ್ಥಿಕ ಬೆಳವಣಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಆರ್ಥಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡುವಂತಹ ಒಂದು ಪರಿಕಲ್ಪನೆ. ಯಾಕೆಂತಂದರೆ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಆರ್ಥಿಕಾಭಿವೃದ್ಧಿಯ ಪ್ರಕ್ರಿಯೆ ಸಂಪೂರ್ಣಗೊಂಡಿರುತ್ತೆ. ಅಲ್ಲಿ ಇನ್ನು ಸಮಸ್ಯೆ ಇರೋದು ಉತ್ಪಾದನೆಯನ್ನು ಹೆಚ್ಚಳಿಸುವಂತಹ ಒಂದು ಸಮಸ್ಯೆ. ಅಂದರೆ ರಾಷ್ಟ್ರದ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಸಮಸ್ಯೆಯನ್ನು ಆ ರಾಷ್ಟ್ರಗಳು ಎದುರಿಸ್ತಾ ಇರುತ್ತೆ. ಹಾಗಾಗಿ ಆರ್ಥಿಕ ಬೆಳವಣಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಮಸ್ಯೆಗಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆರ್ಥಿಕ ಬೆಳವಣಿಗೆಯ ಇನ್ನೊಂದು ಪ್ರಮುಖವಾದಂತಹ ಒಂದು ಲಕ್ಷಣ ಅಂತಂದರೆ ಆರ್ಥಿಕ ಬೆಳವಣಿಗೆ ಸಮಗ್ರ ಅರ್ಥಶಾಸ್ತ್ರದ ಒಂದು ಅಧ್ಯಯನದ ವಿಷಯ. ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವಂತಹ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡಲಾಗುತ್ತೆ. ಹಾಗಾಗಿ ಆರ್ಥಿಕ ಬೆಳವಣಿಗೆ ಇಡೀ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಒಂದು ಪರಿಕಲ್ಪನೆ ಅಂತ ಹೇಳ್ಬೋದು. ಇವು ಆರ್ಥಿಕ ಬೆಳವಣಿಗೆಯ ಕೆಲವೊಂದು ಗುಣಲಕ್ಷಣಗಳು. ಈ ಗುಣಲಕ್ಷಣಗಳನ್ನು ನಾವು ನೋಡಿದಾಗ ಆರ್ಥಿಕ ಬೆಳವಣಿಗೆ ಕೇವಲ ರಾಷ್ಟ್ರದ ಉತ್ಪನ್ನ ಮತ್ತು ಆದಾಯವನ್ನು ಹೆಚ್ಚಳಿಸುವಂತಹ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವ್ಯಾಖ್ಯೆಗಳನ್ನು ನೋಡ್ಬೋದು. D.F. Dowd, ಎಕನಾಮಿಕ್ ಗ್ರೋತ್ ಈಸ್ ಕ್ವಾಂಟಿಟೇಟಿವ್ ಪ್ರೋಸೆಸ್ ಇನ್ವಾಲ್ವಿಂಗ್ ಪ್ರಿನ್ಸಿಪಲಿ ದ ಎಕ್ಸ್ಟೆನ್ಷನ್ ಆಫ್ ಆನ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಸ್ಟ್ರಕ್ಚರ್ ಆಫ್ ಪ್ರೊಡಕ್ಷನ್. ಮ್ಯಾಡಿಸನ್ ಅನ್ನುವಂಥ ಅರ್ಥಶಾಸ್ತ್ರಜ್ಞ ಹೇಳ್ತಾನೆ, ದ ರೈಸಿಂಗ್ ಆಫ್ ಇನ್ಕಮ್ ಲೆವೆಲ್ಸ್ ಈಸ್ ಜನರಲಿ ಕಾಲ್ಡ್ ಎಕನಾಮಿಕ್ ಗ್ರೋತ್ ಇನ್ ರಿಚ್ ಕಂಟ್ರೀಸ್. ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ಈ ಎರಡು ಪರಿಕಲ್ಪನೆಗಳನ್ನು ನಾವು ಯಾವಾಗಲೂ ಕೂಡ ಸಮಾನಾಂತರ ದೃಷ್ಟಿಕೋನದಿಂದ ಒಂದರ ಬದಲಾಗಿ ಒಂದನ್ನು ಬಳಸುವಂತೆ ನೋಡ್ತೇವೆ. ಆದರೆ ಈ ಎರಡು ಪರಿಕಲ್ಪನೆಗಳು ಭಾಳ ವಿಭಿನ್ನವಾದಂತಹ ಅರ್ಥಗ್ರಹಿಕೆಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಆದರೆ ಕೆಲವು ಅರ್ಥಶಾಸ್ತ್ರಜ್ಞರು ಈ ಎರಡೂ ಪರಿಕಲ್ಪನೆಗಳ ನಡುವೆ ಅಂತಹ ಯಾವುದೇ ವ್ಯತ್ಯಾಸಗಳಿಲ್ಲ ಅಂತೇಳಿ ಕೂಡ ನಂಬಿದ್ದಾರೆ. ಪ್ರಗತಿಯ ಪ್ರಾರಂಭದಲ್ಲಿ ಅರ್ಥಶಾಸ್ತ್ರಜ್ಞರು ಆರ್ಥಿಕ ಬೆಳವಣಿಗೆ ಆರ್ಥಿಕ ಅಭಿವೃದ್ಧಿಗೆ ಕಾರಣವಾಗುತ್ತೆ ಅಂತೇಳಿ ನಂಬಿದ್ರು. ಆದರೆ 1940ರ ನಂತರ ಅಭಿವೃದ್ಧಿಶೀಲ ರಾಷ್ಟ್ರಗಳ ಏಳಿಗೆಯ ನಂತರ ಈ ದೃಷ್ಟಿಕೋನ ಬದಲಾಯಿತು. ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ಅಂತೇಳಿ ನಂಬೋದಕ್ಕೆ ಪ್ರಾರಂಭಿಸಲಾಯಿತು. ಆರ್ಥಿಕ ಅಭಿವೃದ್ಧಿ ಪ್ರಾರಂಭದಲ್ಲಿ ಬರುತ್ತೆ, ಆರ್ಥಿಕ ಬೆಳವಣಿಗೆ ಆರ್ಥಿಕ ಅಭಿವೃದ್ಧಿಯ ನಂತರದ ಬೆಳವಣಿಗೆಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಭಾಳ ಸ್ಪಷ್ಟವಾಗಿ ವ್ಯತ್ಯಾಸ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಆರ್ಥಿಕ ಬೆಳವಣಿಗೆ ರಾಷ್ಟ್ರದಲ್ಲಿ ತಲಾ ಆದಾಯ ಉತ್ಪನ್ನದ ಹೆಚ್ಚಳವನ್ನು
ಅಂದರೆ ಪರಿಮಾಣಾತ್ಮಕ ಪ್ರಮಾಣವನ್ನು ಪ್ರತಿನಿಧಿಸುತ್ತೆ. ಆದರೆ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಪರಿಮಾಣಾತ್ಮಕ ಬದಲಾವಣೆಗಳೊಡನೆ ಸಮಾಜದ ಸಾಂಸ್ಥಿಕ, ರಚನಾತ್ಮಕ, ತಾಂತ್ರಿಕ ಮುಂತಾದ ಕ್ಷೇತ್ರಗಳಲ್ಲಿ ಆಗುವ ಬದಲಾವಣೆಗಳನ್ನು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಕಿಂಡಲ್ ಬರ್ಜರ್ ಅನ್ನುವಂಥ ಅರ್ಥಶಾಸ್ತ್ರಜ್ಞ ಈ ರೀತಿ ಅಭಿಪ್ರಾಯವನ್ನು ಪಡ್ತಾನೆ. ಎಕನಾಮಿಕ್ ಗ್ರೋತ್ ಮೀನ್ಸ್ ಮೋರ್ ಔಟ್ಪುಟ್ while economic development implies both more output and changes in the technical and institutional arrangement by which it is produced and distributed. Growth not only involves more output derived from higher amounts of input but also refers greater efficiency, that an increase in output per unit of input. Development goes beyond this to imply changes in the composition of output and in the allocation of inputs by sectors. ಅಂದರೆ ಕಿಂಡಲ್ ಬರ್ಜರ್ ಅವರ ಪ್ರಕಾರ ಆರ್ಥಿಕ ಬೆಳವಣಿಗೆ ಕೇವಲ ರಾಷ್ಟ್ರದ ಉತ್ಪನ್ನದ ಹೆಚ್ಚಳಕ್ಕೆ ಸಂಬಂಧಪಟ್ಟರೆ ಆರ್ಥಿಕ ಅಭಿವೃದ್ಧಿ ಅನ್ನುವಂತಹ ಪರಿಕಲ್ಪನೆ ಇದರ ಮುಂದುವರಿಕೆಯಾಗಿ ಆರ್ಥಿಕತೆಯಲ್ಲಿ ಸಂಭವಿಸುವಂತಹ ಬದಲಾವಣೆಗಳು, ಉತ್ಪನ್ನದ ಸಂಯೋಜನೆಯಲ್ಲಿ ಆಗುವಂತಹ ಬದಲಾವಣೆಗಳು, ಹಾಗೆಯೇ ಆದಾನಗಳ ಹಂಚಿಕೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ಅಧ್ಯಯನ ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವೆ ಅರ್ಥಶಾಸ್ತ್ರಜ್ಞರು ವ್ಯತ್ಯಾಸಗಳನ್ನು ಗುರುತಿಸ್ತಾರೆ. ಈ ವ್ಯತ್ಯಾಸ ಗುರುತಿಸುವಿಕೆಯಲ್ಲಿ ಪ್ರಮುಖವಾದಂತಹ ಹೆಸರುಗಳು ಅಂತಂದರೆ ಶ್ರೀಮತಿ ಉರ್ಸುಲಾ ಇಕ್ಸ್ ಅನ್ನುವಂತಹ ಅರ್ಥಶಾಸ್ತ್ರಜ್ಞೆ, ಹಾಗೆ ಪ್ರೊಫೆಸರ್ ಮ್ಯಾಡಿಸನ್ ಅನ್ನುವಂತಹ ಅರ್ಥಶಾಸ್ತ್ರಜ್ಞ. ಇವರಿಬ್ಬರ ಅಭಿಪ್ರಾಯದಲ್ಲಿ ಎಕನಾಮಿಕ್ ಗ್ರೋತ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಸೆನ್ಸ್ ಸೇಮ್, ಬಟ್ ಇನ್ ಡೆವಲಪ್ಡ್ ನೇಷನ್ ಇಟ್ ಕಾಲ್ಡ್ ಗ್ರೋತ್ ಆ್ಯಂಡ್ ಇನ್ ಡೆವಲಪಿಂಗ್ ಎಕಾನಮಿ ಇಟ್ ಕಾಲ್ಡ್ ಡೆವಲಪ್ಮೆಂಟ್. ಅಂದರೆ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಅಭಿವೃದ್ಧಿಯ ನಡುವೆ ಅಂತಹ ವಿಶೇಷವಾದಂತಹ ವ್ಯತ್ಯಾಸಗಳಿಲ್ಲ. ಆದರೆ ಮುಂದುವರೆದ ರಾಷ್ಟ್ರಗಳಲ್ಲಿ ಅದನ್ನು ಆರ್ಥಿಕ ಬೆಳವಣಿಗೆ ಅಂತ ಕರೆದ್ರೆ, ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಆರ್ಥಿಕ ಅಭಿವೃದ್ಧಿ ಎಂದು ಕರೆಯಲಾಗುತ್ತೆ ಅಂತೇಳಿ ಹೇಳ್ತಾರೆ. ಇದು ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ಅನ್ನೋ ಪದಗಳು ವಿಭಿನ್ನವಾದಂತಹ ಪ್ರತ್ಯೇಕವಾದಂತಹ ದೃಷ್ಟಿಕೋನವನ್ನು, ಅರ್ಥಗ್ರಹಿಕೆಯನ್ನು ಹೊಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕ ಬೆಳವಣಿಗೆ ಕೇವಲ ರಾಷ್ಟ್ರದ ಉತ್ಪನ್ನದ ಹೆಚ್ಚಳವನ್ನು ಪ್ರತಿನಿಧಿಸಿದ್ರೆ, ಆರ್ಥಿಕ ಅಭಿವೃದ್ಧಿ ರಾಷ್ಟ್ರದ ಉತ್ಪನ್ನವನ್ನು ಹೆಚ್ಚಳ ಮಾಡೋಕ್ಕೆ ಬೇಕಾಗಿರುವಂತಹ ಅನೇಕ ನಿರ್ಧಾರಕಗಳಲ್ಲಾಗುವಂತಹ ಬದಲಾವಣೆಗಳನ್ನು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು.